ಸಂದರ್ಭದಲ್ಲಿ ಆಚಾರ್ಯರು ಮುಖ್ಯವಾಗಿ ನಮ್ಮ ಯಾವ ಸುಖದ ಮೂಲ ಸ್ವರೂಪ ಇದೆ ಆ ಸುಖದ ಸ್ವರೂಪವನ್ನು ಯಾವ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಏಕೆಂದರೆ ಸುಖ ದುಃಖ, ಅದರ ಜೊತೆಗೆ ಮೋಕ್ಷ ಮತ್ತು ಸಂಸಾರ. ಎಲ್ಲಿ ಸುಖ ಇದೆ ಅದು ಮೋಕ್ಷ ಇದೆ, ಎಲ್ಲಿ ದುಃಖ ಇದೆ ಅದು ಸಂಸಾರ ಇದೆ. ಮೋಕ್ಷ ಸುಖ ಮತ್ತು ಸಂಸಾರ ದುಃಖ ಇದು ನಮಗೆ ಅರ್ಥ ಆಗಬೇಕಿದೆ. ಯಾವ ಮೋಕ್ಷ ಮಾರ್ಗ ಇದೆ ಅದು ಸುಖವನ್ನು ಪಡಿತಕ್ಕಂತಹ ಮಾರ್ಗ ಇದೆ. ಸುಖವನ್ನು ಪಡೆಯುವಂತಹ ಯಾವ ಮಾರ್ಗ ಇದೆ ಆ ಮಾರ್ಗದಲ್ಲೂ ಕೂಡ ಸುಖನೇ ಇರಬೇಕಲ್ಲ. ಏನು ಹೇಳ್ತಾರೆ, ಯಾವ ದಾರಿಯಿಂದ ನಾವು ನಡೀತಾ ಇದ್ದೇವೆ ಅದು ಸುಖದ ದಾರಿ ಆದ ಮೇಲೆ ಆ ಯಾವ ಸುಖದ ದಾರಿ ಇದೆ ಆ ದಾರಿಯಲ್ಲೂ ಕೂಡ ಸುಖನೇ ಇರೋದಿದೆ. ಮತ್ತು ಆ ದಾರಿಯಿಂದ ಯಾವ ಗಂತವ್ಯಕ್ಕೆ ನಾವು ತಲುಪ್ತಾ ಇದ್ದೇವೆ ಅಲ್ಲಂತೂ ಕೊನೆಗೆ ಸಂಪೂರ್ಣವಾದ ಸುಖ ಸಿಗಬೇಕಿದೆ. ಯಾವ ರೀತಿ ಯಾವ ಜೀವ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದಾನೆ, ಆಹಾರ ಸೇವನೆಯ ಯಾವ ಪ್ರಕ್ರಿಯೆ ಇದೆ ಆ ಸಂಪೂರ್ಣ ಆಹಾರ ತಗೊಳ್ಳತಕ್ಕಂತಹ ಸಂಪೂರ್ಣ ಕಾಲಾವಧಿಯಲ್ಲಿ ಅವನು ಆಹಾರವನ್ನು ಸವಿಯುವಂತಹ ಕೆಲಸವನ್ನೇ ಮಾಡ್ತಾನೆ ಮತ್ತು ಕೊನೆಗೆ ಆ ಕಾರ್ಯ ಪೂರ್ಣವಾಗುತ್ತೆ. ಹಾಗೆ ಮೋಕ್ಷ ಮತ್ತು ಮೋಕ್ಷ ಮಾರ್ಗ, ಮೋಕ್ಷವನ್ನು ಪಡಿತಕ್ಕಂತಹ ಯಾವ ಮಾರ್ಗ ಇದೆ ಅದು ಕೂಡ ಮೋಕ್ಷ ಸ್ವರೂಪನೇ ಇರಬೇಕಲ್ಲ. ಒಂದು ವೇಳೆ ಮೋಕ್ಷ ಮಾರ್ಗ ಮೋಕ್ಷ ಸ್ವರೂಪ ಇಲ್ಲ ಅಂದರೆ, ಸುಖ ಸ್ವರೂಪ ಇಲ್ಲ ಅಂದರೆ ಅದು ಮೋಕ್ಷ ಮಾರ್ಗ ಅಲ್ಲ. ಅರ್ಥ ಆಗುತ್ತೆ ಏನು ಹೇಳ್ತಿದ್ದಾರೆ? ಯಾವುದು ಮೋಕ್ಷ ಮಾರ್ಗ ಇದೆ ಅದು ಸುಖ ಸ್ವರೂಪ ಇದೆ, ಮತ್ತು ಯಾವುದು ಸುಖ ಸ್ವರೂಪ ಇಲ್ಲ ಅದು ಮೋಕ್ಷ ಮಾರ್ಗ ಇಲ್ಲ. ಬಹಳ ಸಿಂಪಲ್ ಇದೆ. ಹಾಗಾದರೆ ಆಚಾರ್ಯರು ಏನು ಹೇಳ್ತಿದ್ದಾರೆ ಇಲ್ಲಿ? ಆಚಾರ್ಯರು ಮಾರ್ಗ ಮತ್ತು ಅಂತಿಮ ಗಂತವ್ಯ ಸ್ಥಾನ ಎರಡೂ ಕೂಡ ಸುಖ ರೂಪ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಯಾವ ಮೋಕ್ಷ ಮಾರ್ಗವನ್ನು ಹೇಳಿದ್ರು ಏನ, ಇಲ್ಲಿ ಆಚಾರ್ಯರು ಯಾವುದು ಜೀವಾದೀನಾಂ ಶುದ್ಧಾನಂ ಅಂತ ಯಾವ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಕ್ಕೆ ಮೋಕ್ಷ ಮಾರ್ಗ ಅಂತ ಕರೆದ್ರು. ರತ್ನತ್ರಯಾತ್ಮಕೋ ನಿತ್ಯಂ, ನಿತ್ಯವೂ ರತ್ನತ್ರಯಾತ್ಮಕವಾದಂತಹ ಯಾವ ಈ ಮೋಕ್ಷ ಮಾರ್ಗ ಇದೆ ಈ ಮೋಕ್ಷ ಮಾರ್ಗ ಸುಖ ರೂಪ ಇದೆ. ಸುಖ ದುಃಖದ ಪರಿಭಾಷೆ ಏನು ಹೇಳಿದ್ರು? ಅನಾಕುಲ ಲಕ್ಷಣಂ ಸುಖಂ ಆಕುಲ ಲಕ್ಷಣಂ ದುಃಖಂ ಏನ. ಅನಾಕುಲ ಲಕ್ಷಣಂ ಸುಖಂ ಆದಮೇಲೆ ಆಕುಲ ಲಕ್ಷಣಂ ಸುಖಂ. ಅನಾಕುಲ ಲಕ್ಷಣ ಮತ್ತು ಆಕುಲ ಲಕ್ಷಣ ಇದು ಸುಖ ದುಃಖದ ಪರಿಭಾಷೆ ಇದೆ. ಅಂದರೆ ಎಲ್ಲೆಲ್ಲಿ ಸುಖ ಇದೆ ಅಲ್ಲಲ್ಲಿ ಆಕುಲತೆ ಇಲ್ಲ, ಎಲ್ಲೆಲ್ಲಿ ದುಃಖ ಇದೆ ಅಲ್ಲಲ್ಲಿ ಆಕುಲತೆ ಇದೆ. ನಿರಾಕುಲತೆ ಆಕುಲತೆಯನ್ನು ನಾವು ಗುರುತಿಸಬೇಕಾಗುತ್ತೆ. ಯಾವ ರೀತಿಯಾಗಿ? ಸಂಸಾರದ ಪ್ರತಿಯೊಂದು ಪ್ರಾಣಿ ದುಃಖಿ ಇದೆ, ಇದೆಲ್ಲರಿಗೂ ಗೊತ್ತಿದೆ ತಾನೆ, ಇದರಲ್ಲೇನೂ ಹೊಸ ವಿಷಯ ಇಲ್ಲ. ಸಂಸಾರದ ಪ್ರತಿಯೊಬ್ಬ ಅಜ್ಞಾನಿ ಮಹಾ ದುಃಖಿ ಇದ್ದಾನೆ. ಯಾಕೆ ದುಃಖಿ ಇದ್ದಾನೆ? ಅವನ ದುಃಖಕ್ಕೆ ಕಾರಣ ಏನು? ಪ್ರತಿಯೊಬ್ಬ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಭಿನ್ನ ಭಿನ್ನ ಕಾರಣಗಳನ್ನು ಹೇಳ್ತಾನೆ. ಏನ, ನಮ್ಮನ್ನು ಯಾರಾದರೂ ನಮ್ಮ ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ನಮ್ಮ ಅನೇಕ ಕಾರಣಗಳನ್ನು ಎನಿಸ್ಲಿಕ್ಕೆ ಶುರು ಮಾಡ್ತೇವೆ. ಸಂಸಾರದ ಪ್ರತಿಯೊಂದು ಜೀವ ತನ್ನ ದುಃಖಕ್ಕೆ ಕಾರಣ ಏನು? ತಂದೆ ತಾಯಿಗೆ ಕೇಳಿದ್ರೆ ಮಕ್ಕಳು ಮಾತು ಕೇಳೋದಿಲ್ಲ ಏನ, ವ್ಯಾಪಾರಿ ಕೇಳಿದ್ರೆ ವ್ಯಾಪಾರ ಆಗುತ್ತಾ ಇಲ್ಲ, ಇನ್ನೊಬ್ಬನ ಕೇಳಿಗೆ ಇನ್ನೊಂದು. ನಿಜವಾಗಿ ನಿನ್ನ ದುಃಖಕ್ಕೆ ಕಾರಣ ಏನಿದೆ? ಏನ, ದುಃಖ ಇದೆ ಅನ್ನೋದಂತೂ ನಿಶ್ಚಿತ ಇದೆ, ಆದರೆ ದುಃಖಕ್ಕೆ ಕಾರಣ ಏನಿದೆ? ಒಬ್ಬನಿಗೆ ದೊಡ್ಡ ದೊಡ್ಡ ಆಸೆಗಳಿದೆ, ಇನ್ನೊಬ್ಬನಿಗೆ ಇನ್ನೊಂದು ಆಸೆ ಇದೆ, ಇನ್ನೊಬ್ಬನಿಗೆ ಇನ್ನೊಂದು ಆಸೆ ಇದೆ.
ಒಬ್ಬನಿಗೆ ಗಾಡಿ ತಗೋಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ದೊಡ್ಡ ಮನೆ ತಗೊಳ್ಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ಕಪ್ಪಗಿದ್ದವನಿಗೆ ಬೆಳ್ಳಗಾಗಬೇಕು ಅನಿಸುತ್ತೆ. ಯಾವ ಶರೀರ ಇದೆ ಅದು ತುಂಬ ವೀಕ್ ಇದ್ದರೆ ತುಂಬ ದಪ್ಪ ಆಗಬೇಕು ಅನಿಸುತ್ತೆ, ದಪ್ಪ ಇದ್ದವನು ಸಣ್ಣ ಆಗಬೇಕು ಅಂತ ಅನಿಸುತ್ತೆ. ವಾಸ್ತವಿಕವಾಗಿ ದುಃಖ ಯಾವ ವಿಚಾರದ್ದಿದೆ? ನಾನು ಕಪ್ಪಗಿದ್ದವನು ಬೆಳ್ಳಗಾಗಬೇಕು, ಆಯ್ತಪ್ಪ, ಯಾಕಾಗಬೇಕು? ಕಾರಣ ಏನು? ಏನು ಕಾರಣ ಇದೆ? ಯಾತಕ್ಕೋಸ್ಕರ ಆಗಬೇಕು? ಏನು ದುಃಖ ಆಗ್ತಾ ಇದೆ ಅದರಿಂದ? ಅರೆ, ದುಃಖ ಅಂದರೆ ಆಕುಲತೆ ಆಗ್ತಾ ಇದೆ ಪ್ರತಿ ಸಮಯ ಯಾವ ಆಕುಲತೆ ಇದೆ ಅದು ದುಃಖಕ್ಕೆ ಕಾರಣ ಇದೆ. ಇಲ್ಲಂದ್ರೆ ಆ ಯಾವ ಆಸೆ ಉತ್ಪನ್ನ ಆಗ್ತಾ ಇದೆ ಅದನ್ನು ಪೂರ್ಣಗೊಳಿಸೋ ಉಪಾಯ ಯಾಕೆ ಮಾಡ್ತಿದ್ದ? ಆ ಆಸೆಯನ್ನು ಪೂರ್ಣಗೊಳಿಸಿದ ಸ್ವಲ್ಪ ಕಾಲದವರೆಗೆ ನನಗೆ ನಿರಾಕುಲ ಅನಿಸುತ್ತೆ. ಹಾಗಾದರೆ ಆ ನಿರಾಕುಲತೆಯಲ್ಲಿ ಸುಖ ಇದೆಯೇ ಹೊರತು ಈ ವಸ್ತುಗಳ ಸಂಗ್ರಹಣೆಯಲ್ಲಿ ದುಃಖ ಸುಖ ಇಲ್ಲ. ಈ ಸಂಯೋಗಗಳಲ್ಲಿ ಸುಖ ದುಃಖ ಇಲ್ಲ. ಯಾವುದರಲ್ಲಿ ಸುಖ ದುಃಖ ಇದೆ? ನನ್ನ ಯಾವ ಆಕುಲಿತ ಪರಿಣಾಮ ಇದೆ ಅದು ದುಃಖಕ್ಕೆ ಕಾರಣ ಇದೆ. ವ್ಯಕ್ತಿ ಜಾಬ್ಗೆ ಹೋಗ್ತಿದ್ದಾನೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ. ಇಂಟರ್ವ್ಯೂಗೆ ಹೋಗುವಾಗೆಲ್ಲ ಎಷ್ಟು ಆಕುಲತೆ ಇದೆ, ಆಕುಲತೆ. ಮತ್ತು ಇಂಟರ್ವ್ಯೂ ಕೊಟ್ಟು ಹೊರಗಡೆ ಬಂದ, ಆಕುಲತೆ ಎಲ್ಲ ಹೊರಟೋಯ್ತು, ನಿರಾಕುಲತೆ. ಜಾಬ್ ಸಿಗ್ತೇನೋ, ಸಿಗ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಇಂಟರ್ವ್ಯೂ ಮುಗೀತು, ಇವನು ಸ್ವಲ್ಪ ಸಮಯದವರೆಗೆ ನಿರಾಕುಲ ಆದ, ಅಷ್ಟು ಸಮಾಧಾನ ಅನಿಸುತ್ತೆ. ಮತ್ತು ತಕ್ಷಣ ತಿರುಗಿ ಏನು ಶುರು ಆಗೋದು? ಏನಾಯಿತು, ನಾನು ಸೆಲೆಕ್ಟ್ ಆದ್ನ ಇಲ್ವಾ? ತಿರ್ಗಾ ಹೊಸ ಆಕುಲತೆ ಶುರುವಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕಾಲ ಮತ್ತೆ ಆರಾಮ ಅನಿಸುತ್ತೆ, ಮತ್ತೆ ಆಕುಲತೆ ಶುರುವಾಗುತ್ತೆ. ಹಸಿವಾದಾಗ ತುಂಬ ಆಕುಲತೆ ಆಗ್ತಿರುತ್ತೆ. ಅಯ್ಯೋ ಹಾಗೆ ಹೀಗೆ ಹಸಿವಾಗಿದೆ, ಹಂಗಾಗಿದೆ, ಹಿಂಗಾಗಿದೆ. ಎಲ್ಲೋ ಹೊರಗಡೆ ಹೋಗಿದ್ದೀವಿ, ಯಾರ್ದೋ ಮನೆಗೆ ಹೋಗಿದ್ದೀವಿ, ಯಾವುದೋ ಫಂಕ್ಷನ್ಗೆ ಹೋಗಿದ್ದೀವಿ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಬಹಳ ಆಕುಲತೆ ಆಗ್ತಿದೆ. ಮತ್ತು ನೀರು ಸಿಕ್ಕಿದ ತಕ್ಷಣ ಈಗ ಸಮಾಧಾನ ಆಯಿತು, ಮುಗೀತು ತಾನೇ, ಎಲ್ಲಿವರೆಗೆ? ಇನ್ನೊಂದು 10 ನಿಮಿಷ, ತಿರುಗಿ ಮತ್ತೆ ಹಸುವಾಗ್ತಿದೆ. ಬೋಲು ಹಸುವಾದ ಮೇಲೆ ಆಹಾರ ಸೇವನೆ ಮಾಡಿದ ಮೇಲೆ ಸುಖ ಆಗುತ್ತೋ ಇಲ್ವೋ? ಹಾಗಾದರೆ ಎಷ್ಟು ಕಾಲದವರೆಗೆ ಸುಖ ಆಗುತ್ತೆ? ಸುಖ ವಾಸ್ತವಿಕವಾಗಿ ತುಂಬ ತಾತ್ಕಾಲಿಕ ಇದೆ ಒಂದು. ಆದರೆ ಆ ಸುಖ ಕೂಡ ವಸ್ತುಗಳ ಸಂಗ್ರಹ, ಸಂಯೋಗಗಳ ಸಂಗ್ರಹ, ಸಂಯೋಗದ ವಿಯೋಗ ಇತ್ಯಾದಿಗಳಲ್ಲಿಲ್ಲ. ಇವನ ತಾತ್ಕಾಲಿಕ ಸುಖ ಕೂಡ ನಿರಾಕುಲ ಪರಿಣಾಮದಲ್ಲಿದೆ. ಅರ್ಥ ಮಾಡ್ಕೋಬೇಕೇನು ಹೇಳ್ತಿದ್ದಾರೆ. ನಾವು ಸುಖ ದುಃಖವನ್ನೇ ತಿಳಿತಾ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ಸುಖ ದುಃಖವನ್ನು ತಿಳಿಬೇಕು. ಕಿಸ್ ಬಾತ್ ಕಾ, ಯಾವ ವಿಷಯದ ದುಃಖ ಇದೆ ಇವನಿಗೆ? ಯಾತಕ್ಕೋಸ್ಕರ ದುಃಖ ಇದೆ? ಏನು ದುಃಖ ಇದೆ? ವಾಸ್ತವಿಕವಾಗಿ ಹೋದರೆ ಯಾವುದೇ ಸಂಯೋಗದಿಂದ ಈ ವ್ಯಕ್ತಿ ದುಃಖಿ ಇಲ್ವೇ ಇಲ್ಲ. ಯಾವುದೇ ಸಂದರ್ಭಗಳಿಂದ ಇವನು ದುಃಖಿ ಇಲ್ವೇ ಇಲ್ಲ. ಇವನ ದುಃಖಕ್ಕೆ ಕಾರಣ ಇವನ ಆಕುಲತೆ ಇದೆ. ಆಕುಲತೆ ಹೆಂಗೆ ಉತ್ಪನ್ನ ಆಗುತ್ತಾ ಇದೆ? ವಸ್ತುಗಳನ್ನು ಇಷ್ಟ ಅನಿಷ್ಟ ಅಂತ ತಿಳಿಯೋದ್ರಿಂದ ಆಕುಲತೆ ಉತ್ಪನ್ನ ಆಗುತ್ತಾ ಇದೆ. ವಸ್ತುಗಳಲ್ಲಿ ಮೋಹರಾಗ ದ್ವೇಷ ಮಾಡೋದ್ರಿಂದ ಆಕುಲತೆ ಉತ್ಪನ್ನ ಆಗುತ್ತಾ ಇದೆ. ವಸ್ತುವನ್ನು ವಸ್ತುವಾತ್ಮಕ ದೃಷ್ಟಿಯಿಂದ ನೋಡದೇ ಇರೋದ್ರಿಂದ ಸುಖ ದುಃಖ ಯಾವ ಆಕುಲತ ಪರಿಣಾಮಗಳಿದೆ ಅದು ಉತ್ಪನ್ನ ಆಗುತ್ತಾ ಇದೆ. ಆಕುಲತೆಗೆ ಕಾರಣ ಏನು? ತತ್ವಜ್ಞಾನ ಇಲ್ಲದೆ ಇರೋದು. ಆಕುಲತೆಗೆ ಕಾರಣ ಮೋಹರಾಗ ದ್ವೇಷ. ಆಕುಲತೆಗೆ ಕಾರಣ ಇಷ್ಟನಿಷ್ಟ ಬುದ್ಧಿ. ಇನ್ನು ಆದರೆ ನಾವು ಆಕುಲತೆಗೆ, ನಮ್ಮ ದುಃಖಕ್ಕೆ ಕಾರಣ ಏನಂತ ತಿಳ್ಕೊಂಡು ಕೂತಿದ್ದೀವಿ? ಅನೇಕ ವಸ್ತುಗಳನ್ನು ನಮ್ಮ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೇವೆ.
ಹಾಗಾದರೆ ನಮ್ಮ ದುಃಖ ದೂರ ಆಗುತ್ತೇನು? ವಸ್ತುಗಳನ್ನು ಸಂಗ್ರಹ ಅಥವಾ ದೂರ ಮಾಡೋದ್ರಿಂದ ದುಃಖ ದೂರ ಆಗುತ್ತೇನೋ? ದುಃಖ ದೂರ ಆಗೋದಿಲ್ಲ. ಹಾಗಾಗಿ ಮೋಕ್ಷ ಮಾರ್ಗದ ಸ್ವರೂಪವನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿಬೇಕಾಗುತ್ತೆ. ಮೋಕ್ಷದ ಮಾರ್ಗ ಏನಿದೆ, ಮೋಕ್ಷದ ಮಾರ್ಗ ಅನಾಕುಲ ದಾರಿ ಇದೆ, ಮೋಕ್ಷದ ಮಾರ್ಗ ನಿರಾಕುಲ ದಾರಿ ಇದೆ. ಮೋಕ್ಷ ಮಾರ್ಗದಲ್ಲಿ ಹಾಗೂ ಮೋಕ್ಷದಲ್ಲಿ ನಿರಾಕುಲತೆ ಇದೆ. ಇಲ್ಲಿ ನಿನಗೆ ಯಾವ ತಾತ್ಕಾಲಿಕ ಸುಖ ಅನ್ನಿಸ್ತಾ ಇದೆ ಅದು ಕೂಡ ನಿನ್ನ ನಿರಾಕುಲತೆಯಿಂದ. ವಿಕಲ್ಪಗಳು ಎಷ್ಟೆಷ್ಟು ಕಡಿಮೆ ಆಗುತ್ತೆ, ರಾಗದ್ವೇಷದ ವಿಕಲ್ಪಗಳು ಎಷ್ಟೆಷ್ಟು ಕಡಿಮೆ ಆಗುತ್ತೆ, ಈ ಜೀವಕ್ಕೆ ಅಷ್ಟಷ್ಟು ಸಮಾಧಾನ ಅನಿಸುತ್ತೆ. ಪಕ್ಕದ ಮನೆಯವರೊಂದು ಹೊಸ ಗಾಡಿ ತೊಗೊಂಬಂದರು. ಇವನಿಗೆ ಭಾರಿ ದುಃಖ ಆಗುತ್ತಾ ಇರುತ್ತೆ, ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಆದರೆ ದುಃಖ ಇವನ ಮನಸ್ಸಲ್ಲಿ ಆಕುಲಿತ ಆಗ್ತಾ ಇರುತ್ತೆ. ಅಯ್ಯೋ ನನ್ನ ಹತ್ರ ಗಾಡಿ ಇಲ್ವಲ್ಲ ಅಂತ. ಇವನು ಹೋಗಿ ಅದಕ್ಕಿಂತ ದೊಡ್ಡ ಗಾಡಿ ತೊಗೊಂಬಂದ. ಇವನು ತುಂಬ ಸಂತೋಷ ಆಗ್ತಾ ಇರುತ್ತೆ ಇವನು. वो जो आनंद है वो किस बात का आनंद है? वो आनंद इस बात का नहीं है कि तुमने उससे बड़ी गाड़ी लेकर आ गए. वो आनंद, वो संतोष इस बात का है कि तुम जो हर दिन आकुलित परिणामों से जूझ रहे थे वो परिणाम अभी बंद हुए. ಏನು ಹೇಳ್ತಾರೆ, ಪ್ರತಿದಿನ ನಿನ್ನ ಮನಸ್ಸಿನಲ್ಲಿ ಯಾವ ಆಕುಲಿತ ಪರಿಣಾಮಗಳು ನಡೀತಾ ಇತ್ತು ಅದರ ಬಗ್ಗೆ ಆ ಆಕುಲಿತ ಪರಿಣಾಮಗಳು ನಿಂತೋಯ್ತು. ಸುಖಿಯಾದ ಆ ತಾತ್ಕಾಲಿಕ ಸುಖ ಅದು ಕೂಡ ವಸ್ತುವಿನಿಂದಿಲ್ಲ. ಸಂಸಾರದಲ್ಲಿ ಪ್ರತಿಯೊಂದು ಯಾವುದು ನಮಗೆ ಸುಖ ಅಂತ ಅನಿಸುತ್ತೆ ಆ ತಾತ್ಕಾಲಿಕ ಸುಖ ಕೂಡ ವಸ್ತುವಿನಿಂದ ಬರ್ತಾ ಇಲ್ಲ, ನಿನ್ನ ವಿಕಲ್ಪಗಳಲ್ಲಿ ಯಾವ ನಿರಾಕುಲತೆ ಉತ್ಪನ್ನ ಆಗುತ್ತಾ ಇದೆ ಅದರಿಂದ ಬರ್ತಾ ಇದೆ. ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದ, ಮತ್ತೆ ಗಡಿಬಿಡಿಯಲ್ಲಿ ಟಿಕೆಟ್ ತಗೊಳ್ಳಿಲ್ಲ, ಟಿಕೆಟ್ ತಗೊಳ್ಳೋಕೆ ಮರ್ತೋಯ್ತು, ಟ್ರೈನ್ ಹತ್ತಿದ್ದಾನೆ, ಇನ್ನೇನು ಮಾಡೋದು? ಡೆಸ್ಟಿನಿ ಬರೋ ತನಕನೂ ಇವನಿಗೆ ಆಕುಲತೆ, ಎಲ್ಲಿ ಟಿಕೆಟ್ ಚಕ್ಕರ್ ಬರ್ತಾನೆ, ಏನಾಗುತ್ತೆ ಹೆಂಗೆ ಮಾಡೋದು, ಏನು ಮಾಡೋದು? ಮತ್ತು ಟ್ರೈನಿಂದ ಇಳಿದು ಹೊರಗಡೆ ಬಂದ, ಈಗ ಆಕುಲತೆ ಇಲ್ಲ. ಏನಂದರೆ ಈಗ ಆಕುಲತೆ ಇಲ್ಲ. ಈಗೆಲ್ಲೋಯ್ತು ಆಕುಲತೆ? ಹಾಗಾದರೆ ಅರೆ ವಾಸ್ತವಿಕವಾಗಿ ಯಾವ ಮನಸ್ಸಿನಲ್ಲಿನ ಆಕುಲತೆ ಇದೆ ಆ ಆಕುಲ ಪರಿಣಾಮ ದುಃಖಕ್ಕೆ ಕಾರಣ ಇದೆ. ಆದರೆ ನಾವು ಆ ಪರಿಣಾಮಗಳ ಕಡೆಗೆ ಆ ಯಾವ ವಿಕಲ್ಪಗಳಿದೆ ಆ ವಿಕಲ್ಪಗಳ ಕಡೆಗೆ ಗಮನವನ್ನು ಕೊಡದೆ ಯಾವ ನಮ್ಮ ಆತ್ಮಿಕ ಪರಿಣಾಮಗಳಿದೆ ಆ ಕಡೆಗೆ ಗಮನವನ್ನು ಕೊಡದೆ ಓಂ ನಮಃ ಆ ಯಾವ ಪರಿಣಾಮಗಳಿದೆ ಆ ಪರಿಣಾಮಗಳ ಕಡೆಗೆ ಗಮನವನ್ನು ಕೊಡದೆ ನಾವು ಮಾತ್ರ ಯಾವ ಬಾಹ್ಯ ಸಂಯೋಗಗಳಿದೆ ಆ ಕಡೆಗೆ ಗಮನವನ್ನು ಕೊಡ್ತೇವೆ. ಹಾಗಾಗಿ ಆಚಾರ್ಯರು ನಮ್ಮ ಗಮನವನ್ನು ಈ ರತ್ನತ್ರಯದ ಕಡೆಗೆ ತೋರಿಸ್ತಾ ಇದ್ದಾರೆ ಕಿ ನೀನು ರತ್ನತ್ರಯದ ಕಡೆಗೆ ಗಮನ ಕೊಡು. ರತ್ನತ್ರಯ ವಾಸ್ತವಿಕವಾಗಿ ಮೋಕ್ಷ ಮಾರ್ಗ ಇದೆ, ಮೋಕ್ಷ ಮಾರ್ಗದ ದಾರಿ ಕೂಡ ರತ್ನತ್ರಯ ಇದೆ. ಹಾಗಾಗಿ ರತ್ನತ್ರಯವನ್ನು ಬಿಟ್ಟು ಮೋಕ್ಷ ಇಲ್ಲ, ಮೋಕ್ಷ ಮಾರ್ಗ ಇಲ್ಲ. ಆದರೆ ನಾವು ಯಾರನ್ನಾದರೂ ಕೇಳಿದ್ರೆ ಧರ್ಮ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಧರ್ಮದ ಪ್ರಾರಂಭ ಎಲ್ಲಿಂದ? ಸುಮಾರು ಜನ ಹೇಳ್ತಿರ್ತಾರೆ, ಅರೆ ಕಮ್ ಸೆ ಕಮ್ ಮಂದಿರ್ ತೋ ಆಯಾ ಕರೋ, ಧರ್ಮ ಕಾ ಪ್ರಾರಂಭ ತೋ ಹೋಗಾ. ಒಂದು ಅಷ್ಟಮಿ ಚತುರ್ದಶಿಗಾದರೂ ಒಂದು ಉಪವಾಸ ಮಾಡು, ಧರ್ಮದ ಪ್ರಾರಂಭ ಆಗುತ್ತೆ. ಧರ್ಮದ ಪ್ರಾರಂಭ, ಒಂದು ಉಪವಾಸ ಮಾಡು, ಧರ್ಮದ ಪ್ರಾರಂಭ ಆಗುತ್ತೆ. ಒಂಚೂರು ಎಲ್ಲಾದರೂ ದಾನ ಮಾಡು, ಧರ್ಮದ ಪ್ರಾರಂಭ ಆಗುತ್ತೆ. ಒಂದು ಸ್ವಲ್ಪ ಸ್ವಾಧ್ಯಾಯ ಮಾಡು, ಧರ್ಮದ ಪ್ರಾರಂಭ ಆಗುತ್ತೆ. ಏನು ಮಾಡಿದ್ರೆ ಧರ್ಮದ ಪ್ರಾರಂಭ ಆಗುತ್ತೆ? ಮೋಕ್ಷ ಮಾರ್ಗ ಕಿ ಪ್ರಥಮ ಸೀಡಿ ಯಾ ಬಿನ ಜ್ಞಾನ ಚರಿತ್ರ.
ಏನ ಛಡಲ ಗ್ರಂಥದಲ್ಲಿ ಹೇಳ್ತಾರೆ. ಮೋಕ್ಷ ಮಾರ್ಗದ ಪ್ರಥಮ ಹಂತ ಇದೆ ಇದು ಮೋಕ್ಷ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಮೂರು ಕೂಡ ಒಂದೇ ಸಲ ಪ್ರಕಟ ಆಗುತ್ತೆ. ನಾವು ಹಿಂದಿನ ಸ್ವಾಧ್ಯಾಯದಲ್ಲಿ ಇದರ ವಿಸ್ತೃತ ಚರ್ಚೆ ಮಾಡಿದ್ದೇವೆ. ಸಮ್ಯಕ್ ದರ್ಶನದಿಂದ ಧರ್ಮದ ಪ್ರಾರಂಭ ಆಗುತ್ತೆ. ಆದರೆ ಸಮ್ಯಕ್ ದರ್ಶನದ ಕಡೆಗೆ ಗಮನವೇ ಇಲ್ಲ, ಅಥವಾ ಸಮ್ಯಕ್ ದರ್ಶನದ ಕಡೆಗೆ ಗಮನ ಹೋದ್ರೂ ವ್ಯವಹಾರ ಸಮ್ಯಕ್ ದರ್ಶನದ ಕಡೆಗೆ ಮಾತ್ರ ಗಮನ ಹೋಗುತ್ತೆ. ನಿಶ್ಚಯ ಸಮ್ಯಕ್ ದರ್ಶನದ ಕಡೆಗೆ ಗಮನವೇ ಹೋಗೋದಿಲ್ಲ. ಗಮನ ಹೋಗೋದೇ ಇಲ್ಲ. ಯಾವ ಕಡೆ ಗಮನ ಹೋಗುತ್ತೆ? ಅರೆ ಮಧ್ಯಮಾಂಸ ಮಧು ತ್ಯಾಗ ಮಾಡಿದೆ, ಸಮ್ಯಕ್ ದೃಷ್ಟಿ ಇದೆ ನಾನು ಬೋलो. सम्यक दृष्टि है कि नहीं है जिसने मध्यमांस मधु त्याग किया? सम्यक दृष्टि ಆಗಬೇಕಾದ್ರೆ ಏನು ಮಾಡಬೇಕು? कि ರಾತ್ರಿ ಭೋಜನ ತ್ಯಾಗ ಮಾಡಬೇಕು, ಚಂದ್ರಮೂಲ ತ್ಯಾಗ ಮಾಡಬೇಕು, ಮತ್ತೆ ಅಷ್ಟಮಿ ಚತುರ್ದಶಿ ಉಪವಾಸ ಮಾಡಬೇಕು. ಏನೇನು ಮಾಡಬೇಕು ಸಮ್ಯಕ್ ದೃಷ್ಟಿ ಬೋಲೋ? ಇದೆಲ್ಲ ಮಾಡಿದ್ಮೇಲೆ ಆದರೂ ಸಮ್ಯಕ್ ದರ್ಶನ ಆಗುತ್ತೆ ತಾನೆ? ಇದೆಲ್ಲ ವ್ಯವಹಾರ ಸಮ್ಯಕ್ ದರ್ಶನ. ಇದರ ಕಡೆಗೆ ಗಮನ ಹೋಗುತ್ತೆ. ಆದರೆ ವಾಸ್ತವಿಕವಾಗಿ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಆ ಕಡೆಗೆ ಗಮನ ಹೋಗೋದಿಲ್ಲ. ಜೀವಾದೀನಾಂ ತತ್ವಾನಾಂ ಆ ಕಡೆಗೆ ಗಮನ ಹೋಗೋದೇ ಇಲ್ಲ. ಗಮನ ಎಲ್ಲಿಗೆ ಹೋಗುತ್ತೆ? ಗಮನ ಎಲ್ಲ ಬಾಹ್ಯ ಕ್ರಿಯೆಗಳ ಕಡೆಗೆ ಹೋಗುತ್ತೆ. ಬಾಹ್ಯ ಕ್ರಿಯೆಗಳಿಂದ ಸಮ್ಯಕ್ ದರ್ಶನ ಅಂತ ತಿಳಿತಾನೆ. ನೋಡಿ, ಅಧಿಕಾಂಶ ಸಮಾಜದಲ್ಲಿ ರತ್ನತ್ರಯದ ಬಗ್ಗೆ ಕೇಳಿದ್ರೆ ಸಮ್ಯಕ್ ದರ್ಶನ ಅಂತರಂಗದಲ್ಲಿ ಆಗುತ್ತೆ, ಸಮ್ಯಕ್ ಜ್ಞಾನ ಅಂತರಂಗದಲ್ಲಿ ಆಗುತ್ತೆ, ಮತ್ತು ಸಮ್ಯಕ್ ಚಾರಿತ್ರ ಎಲ್ಲಾಗುತ್ತೆ ಅಂತ ಕೇಳಿದರೆ ಸಮ್ಯಕ್ ಚಾರಿತ್ರ ಬಹಿರಂಗದಲ್ಲಿ ಆಗುತ್ತೆ. ಸಮ್ಯಕ್ ಚಾರಿತ್ರ ಬಹಿರಂಗದಲ್ಲಾಗುತ್ತೆ. ಸಮ್ಯಕ್ ದರ್ಶನ ಆತ್ಮನ ಶ್ರದ್ಧಾ ಗುಣ ಇದೆ, ಸಮ್ಯಕ್ ಜ್ಞಾನ ಆತ್ಮನ ಜ್ಞಾನ ಗುಣ ಇದೆ, ಮತ್ತು ಸಮ್ಯಕ್ ಚಾರಿತ್ರ ಶರೀರದ ಗುಣ ಇದೆಯೇನು? ಸಮ್ಯಕ್ ಚಾರಿತ್ರ ಕೂಡ ಆತ್ಮನ ಗುಣನೇ ಇದೆ. ಹಾಗಾದರೆ ಆತ್ಮನಲ್ಲಿ ನನ್ನ ಅಂತರಂಗದಲ್ಲಿ ಪ್ರಕಟ ಆಗುತ್ತೆ, ಶರೀರದಲ್ಲಿ ಪ್ರಕಟ ಆಗೋದಿಲ್ಲ. ಆದರೆ अधिकांश कह रहा हूं मैं, अधिकांश ज़्यादातर लोग चारित्र कहते ही क्या समझ में आता है कि ये तो बाह्य की क्रिया है, बाह्य में समझ में आएगा, बाह्य में होगा, ಬಾಹ್ಯ ಕ್ರಿಯೆಗಳಲ್ಲಿ ಕಾಣಿಸುತ್ತೆ. ಅಂದರೆ ಬಾಹ್ಯ ಕ್ರಿಯೆಗಳಲ್ಲಿ ಚಾರಿತ್ರ ಕಾಣಿಸೋದಿಲ್ಲ. ಮತ್ತು ಆಚಾರ್ಯ ಹೇಳು ಚಾರಿತಂ ಖಲು ಧಮ್ಮೋ. ಆದರೆ ಎಲ್ಲೆಲ್ಲಿ ಚಾರಿತಂ ಖಲು ಧಮ್ಮೋ ಅಂತ ಎಲ್ಲ ಕಡೆಗೆ ಬರೆದಿದ್ದೇವೆ ಬಸ್ತಿಗಳಲ್ಲಿ, ಅಲ್ಲಿ ಇಲ್ಲಿ ಅದನ್ನು ಓದಿ ನಮಗೇನು ಗೊತ್ತಾಗುತ್ತೆ? ಅಷ್ಟೇ ಓದ್ತೀವಲ್ಲ, ಪೂರ್ತಿ ಗಾಥಾ ಓದಿದ್ರೆ ಗೊತ್ತಾಗುತ್ತೆ ನಮಗೆ. ಚಾರಿತಂ ಖಲು ಧಮ್ಮೋ ಧಮ್ಮೋ ಜೋಸೋ ಸಮುತ್ತಿಣಿದ್ದೆಟ್ಟೋ ಮೋಹಖೋಹ ವಿಹೀಣೋ ಅಪ್ಪಣೋ ಪರಿಣಾಮೋ ಹೊಸಮೋ. ಏನು ಹೇಳ್ತಿದ್ದಾರೆ? ಯಾವ ಆತ್ಮನ ಪರಿಣಾಮ ಇದೆ ಆ ಆತ್ಮನ ಪರಿಣಾಮಕ್ಕೆ ಚಾರಿತ್ರ ಅಂತ ಕರೀತಾ ಇದ್ದಾರೆ. ಚಾರಿತಂ ಖಲು ಧಮ್ಮೋ ಧಮ್ಮೋ ಜೋಸೋ ಸಮುತ್ತಿಣಿದ್ದಿಟ್ಟೋ. ಧರ್ಮ, ಚಾರಿತ್ರ ಧರ್ಮ ಇದೆ, ಮತ್ತು ಧರ್ಮ ಏನಿದೆ? ಕಿ ಧರ್ಮ ಸಮತಾ ಭಾವ ಇದೆ. ಸಮತಾ ಭಾವ ಏನಿದೆ? ಕಿ ಮೋಹ ಮತ್ತು ಕ್ಷೋಭದಿಂದ ರಹಿತವಾದಂತಹ ಆತ್ಮನ ಪರಿಣಾಮ, ಅದರ ಹೆಸರು ಸಮತಾ ಭಾವ ಇದೆ. ಮತ್ತು ಆ ಸಮತಾ ಭಾವನೆ ಧರ್ಮ ಇದೆ, ಆ ಧರ್ಮನೇ ಚಾರಿತ್ರ ಇದೆ. ಚಾರಿತ್ರ ಎಲ್ಲಿಗೆ ಹೋಯ್ತೀಗ? ಚಾರಿತ್ರ ರಾಗದ್ವೇಷದಿಂದ ರಹಿತವಾದಂತಹ ಯಾವ ಆತ್ಮನ ಪರಿಣಾಮ ಇದೆ ಅದು ಚಾರಿತ್ರ ಇದೆ. ಚಾರಿತ್ರ ಆತ್ಮನ ಪರಿಣಾಮ ಇದೆ. ಕುಂದು ಸ್ವಾಮಿ ಪ್ರವಚನ ಸಾರದ ಮೂಲ 7ನೇ ನಂಬರ್ ಗಾಥೆಯಲ್ಲಿ ಈ ವಿಚಾರವನ್ನು ಹೇಳುತ್ತಾರೆ. ಮೂಲ ಗಾಥೆ ಇದೆ. ಚಾರಿತ್ರ ಅಪ್ಪನೋ ಪರಿಣಾಮೋ, ಅಪ್ಪನೋ ಅಪ್ಪ ಅಂದ್ರೆ ಆತ್ಮ, ಆತ್ಮನ ಪರಿಣಾಮ ಇದೆ. ಯಾವ ಚಾರಿತ್ರ ಇದೆ ಅದು ಆತ್ಮನ ಪರಿಣಾಮ ಇದೆ. तो जब आत्मा का परिणाम है तो उसको हम शरीर की क्रिया कैसे कह सकते? शरीर की क्रियाओं से आत्मा की क्रिया को कैसे नाप सकते? बोलो.
ಸಮ್ಯಕ್ ದರ್ಶನ ಪ್ರಕಟ ಮಾಡ್ಲಿಕ್ಕೆ ಏನು ಮಾಡ್ಕೊಳ್ಳೋದು? ಅಣುವೃತ ಅಂಗೀಕಾರ ಮಾಡೋದು, ಮಹಾವೃತ ಅಂಗೀಕಾರ ಮಾಡೋದು. ಏನು ಮಾಡೋದು? ವೃತ ಮಾಡೋದು, ಉಪವಾಸ ಮಾಡೋದು. ಎಷ್ಟು ಶಾಸ್ತ್ರ ಓದೋದು ಸಮ್ಯಕ್ ದರ್ಶನ ಪ್ರಕಟ ಮಾಡ್ಕೊಳ್ಬೇಕಾದ್ರೆ? ಏನು ಹೇಳ್ತಿದ್ದಾರೆ? ಸಮಯ ಸಾರ ಪ್ರಕಟ ಮಾಡ್ಕೊಳ್ಳಿಕ್ಕೆ ಎಷ್ಟು ಶಾಸ್ತ್ರ ಓದಬೇಕು? ಎಷ್ಟು ಶಾಸ್ತ್ರ ಓದಿದ್ರೆ ಸಮಯ ಸಾರ ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ? ಎಷ್ಟು ಗ್ರಂಥಗಳು ಬಾಯ್ಪಾಟಿದ್ರೆ ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ? ಏನು ಮಾಡಬೇಕು? ಇದನ್ನೆಲ್ಲ ಮಾಡುವಂತಹ ವ್ಯಕ್ತಿ ಬಾಹ್ಯದಲ್ಲಿ ಇದ್ದರೆ ಆ ವ್ಯಕ್ತಿಗೆ ನಾವು ಸಮ್ಯಕ್ ದೃಷ್ಟಿ ಅಂತೇವೆ. ನಾನು ಸಮ್ಯಕ್ ದೃಷ್ಟಿ ಅಥವಾ ಸಮ್ಯಕ್ ದರ್ಶನದ ವಿರೋಧ ಮಾಡ್ತಿಲ್ಲ, ಆದರೆ ನಿಜವಾಗಿ ನಿಶ್ಚಯ ರತ್ನತ್ರಯ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇದೆಲ್ಲದರ ಕಡೆಗೆ ಗಮನ ಹೋಗುತ್ತೆ, ಆದರೆ ಜೀವದ್ದು ತತ್ವ ವಿಚಾರದ ಕಡೆಗೆ ಗಮನವೇ ಹೋಗೋದಿಲ್ಲ. ತತ್ವಾರ್ಥ ಶುದ್ಧೆ ಆಗದೇನೆ ನಿನ್ನೆಲ್ಲ ಕ್ರಿಯೆಗಳು ಮಿಥ್ಯಾಕ್ರಿಯೆ ಇದೆ. ಅಣುವೃತ ತುಂಬ ಚಿಕ್ಕದು. ಆಚಾರ್ಯರ ಮಹಾವೃತವೇ ಮಿಥ್ಯಾಚಾರಿತ್ರ ಅಂತ ಹೇಳ್ತಾರೆ. ಬೋಲು ಅವಕ್ಕೆ ಯಾರ ಧೈರ್ಯ ಇದೆ ಈ ಥರ ಹೇಳೋದಕ್ಕೆ? किसको इतना धीरज, इतना धैर्य है कि वो महाव्रत को भी मिथ्या चारित्र कह सके? ये तो कुंद कुंद स्वामी है जिनका परम उपकार है, जिन्होंने बताया. ये मिथ्या चारित्र ಯಾಕೆ? कि ಒಂದು ವೇಳೆ ಆ ಜೀವಕ್ಕೆ ಸಮ್ಯಕ್ ದರ್ಶನ ಇಲ್ಲ ಅಂದರೆ ಆ ಸಂಪೂರ್ಣ ಮಹಾವೃತ ಮಿಥ್ಯಾಚಾರಿತ್ರ ಇದೆ. ಸಮ್ಯಕ್ ದರ್ಶನ ಪೂರ್ವಕವಾದಂತಹ ಮಹಾವೃತ ಮಾತ್ರ ಸಮ್ಯಕ್ ಚಾರಿತ್ರ ಇದೆ. ಮಿಥ್ಯಾ ದರ್ಶನದ ಮೂಲಕ ಆಗುವಂತಹ ಎಲ್ಲ ಮಹಾವೃತ ಇತ್ಯಾದಿ ಕ್ರಿಯೆಗಳು ಮಿಥ್ಯಾಚಾರಿತ್ರ ಇದೆ. ಏಕೆ? ಒಂದು ಯಾವ ಸಮ್ಯಕ್ ದರ್ಶನ ಇದೆ ಆ ಸಮ್ಯಕ್ ದರ್ಶನ ಪೂರ್ವಕವಾಗಿ ಜ್ಞಾನ ಚಾರಿತ್ರಗಳಾಗ್ತವೆ. ಮತ್ತು ಮೂಲ ಸಮ್ಯಕ್ ದರ್ಶನವೇ ಇಲ್ಲ. ಧರ್ಮದ ಮೂಲ ಸಮ್ಯಕ್ ದರ್ಶನ ಇದೆ. ದನ್ಸಣ ಮೂಲೋ ಧಮ್ಮೋ ಚಾರಿತಂ ಖಲು ಧಮ್ಮೋ ದನ್ಸಣ ಮೂಲೋ ಧಮ್ಮೋ. ಮೂಲ ಅಂತ ಹೇಳಿದ್ರೆ ಇಲ್ಲಿ ಚಾರಿತ್ರ ನಿಜವಾದ ಧರ್ಮ ಇದೆ, ಅಲ್ಲಿ ದರ್ಶನ ಮೂಲ ಧರ್ಮ ಇದೆ. ಅಂದರೆ ಧರ್ಮದ ಜಡ ಪ್ರಾರಂಭ ದರ್ಶನದಿಂದ ಆಗುತ್ತೆ, ಆದರೆ ಧರ್ಮದ ಪೂರ್ತಿ ನಿಜವಾದ ಧರ್ಮ ಯಾವುದಿದೆ ಅದು ವೀತರಾಗ ಪರಿಣಾಮ ಇದೆ, ಸಮತಾ ಭಾವ ಇದೆ. ಆ ಸಮತಾ ಭಾವ ನಿಜವಾದ ಚಾರಿತ್ರ ಇದೆ, ಅದು ನಿಜವಾದ ಧರ್ಮ ಇದೆ. ಆ ಸಮತಾ ಭಾವದಿಂದ ಧರ್ಮದ ಪೂರ್ಣತೆ ಆಗುತ್ತೆ. ಚಾರಿತ್ರ ಯಾವುದು ಸಂಪೂರ್ಣ ಚಾರಿತ್ರ ಪ್ರಕಟ ಆಗುತ್ತೆ ಅದು ವೀತರಾಗ ಭಾವದ ಮೂಲಕ ಪ್ರಕಟ ಆಗುತ್ತೆ. 13ನೇ ಗುಣಸ್ಥಾನದಲ್ಲಿ ಅಥವಾ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ. ಈ ಯಾವ ಆತ್ಮನ ಪರಿಣಾಮ ಇದೆ ಇದಕ್ಕೆ ಚಾರಿತ್ರ ಅಂದರು. ಹಾಗಾದರೆ ಮೂಲದ ಯಾವ ದರ್ಶನ ಇದೆ ಆ ದರ್ಶನವೇ ಪ್ರಕಟ ಆಗಿಲ್ಲ ಅಂದಮೇಲೆ ಚಾರಿತ್ರ ಎಲ್ಲಿಂದ ಬರುತ್ತೆ? ಮೂಲ ಯಾವ ಮರದ ಬುಡ ಇದೆ ಆ ಬುಡನೇ ಇಲ್ಲ ಅಂದಮೇಲೆ ಮೇಲೆ ರೆಂಬೆ ಕೊಂಬೆ ಹಣ್ಣು ಹಂಪಲ ಹೂವು ಕಾಯಿ ಎಲ್ಲಿಂದ ಬರುತ್ತೆ? ಮೊದಲು ಮೂಲ ಬೇಕಲ್ಲ. ಸಮ್ಯಕ್ ದರ್ಶನದ ವೃಕ್ಷದಲ್ಲಿ ಚಾರಿತ್ರದ ಫಲ ಬರುತ್ತೆ. ಆದರೆ ಸಮಸ್ಯೆ ಏನಾಗಿದೆ? ಸಮ್ಯಕ್ ದರ್ಶನ ಗೊತ್ತಿಲ್ಲ, ತತ್ವ ಶುದ್ಧೆಯ ಕಡೆಗೆ ಗಮನ ಇಲ್ಲ, ಶುಭಾಶುಭ ಪರಿಣಾಮಗಳ ಕಡೆಗೆ ಗಮನ ಇಲ್ಲ, ನನ್ನ ಶುದ್ಧೆ ನಿಶಂಕಿತ ನಿಕಾಂಕ್ಷಿತ ರೂಪಗಳ ಕಡೆಗೆ ಗಮನ ಇಲ್ಲ. ಕೇವಲ ಗಮನ ಬಾಹ್ಯ ಕ್ರಿಯೆಗಳಿಗಿದೆ. ಹಾಗಾದರೆ ಏನು ಮಾಡೋದು? ಮಧ್ಯಮಾಂಸ ಮೊದಲು ಶುರು ಮಾಡೋದು. ಏನು ಮಾಡೋದು? ತುಂಬ ದೊಡ್ಡ ವಿಚಿತ್ರತೆ ಇದೆ, ತುಂಬ ದೊಡ್ಡ ವಿಚಿತ್ರತೆ ಇದೆ. ಯಾವಾಗ ಈ ರೀತಿಯಾದ ಉಪದೇಶ ಬರುತ್ತೆ ಇದನ್ನು ನಾವು ಅನ್ಯಥಾ ರೂಪವಾಗಿ ಸ್ವೀಕಾರ ಮಾಡ್ತೇವೆ. ಅರೆ ಮಧ್ಯಮಾಂಸ ಮಧು ತ್ಯಾಗದಿಂದನೇ ಸಮ್ಯಕ್ ದರ್ಶನ ಆಗುತ್ತಾ ಇಲ್ಲ ಅಂದ ಮೇಲೆ ಗ್ರಹಣದಿಂದ ಹೆಂಗಾಗ್ಬಿಡುತ್ತೆ? ಇದರರ್ಥ ಇದಕ್ಕಿಂತ ಮೇಲ್ಮಟ್ಟದ ವಿಚಾರ ನಡೀತಾ ಇದೆ.
ಈ ಯಾವ ರಾತ್ರಿ ಭೋಜನ ತ್ಯಾಗ ಇದೆ, ನಿನ್ನ ಮಧ್ಯಮಾಂಸ ಮಧು ತ್ಯಾಗದ ವಿಚಾರ ಇದೆ, ಇದೆಲ್ಲ ಸಾಮಾನ್ಯ ಸದಾಚಾರ ಇದೆ, ಇದೆಲ್ಲ ಜೈನ ಆಚಾರ ಇದೆ, ಇದು ಜೈನತ್ವದ ಆಚಾರ ಇದೆ, ಇದಂತೂ ಇರಲೇಬೇಕು. ಆದರೆ ಇದರಿಂದ ಸಮ್ಯಕ್ ದರ್ಶನ ಆಗೋದಿಲ್ಲ. कहते ये तो तेरा सामान्य सदाचार है। सदाचार तो जीवन में होना ही चाहिए, लेकिन सदाचार मोक्ष का कारण नहीं है। दोनों बातें अलग अलग है, ಎರಡು अलग अलग समझ में आती है। ಸದಾಚಾರ ಬೇರೆ ಇದೆ, ಧರ್ಮ ಬೇರೆ ಇದೆ. ಆದರೆ ನಾವು ಸದಾಚಾರವನ್ನೇ ಧರ್ಮ ಅಂತ ತಿಳಿತೇವೆ, ಕಷ್ಟಪಟ್ಟು ಅದನ್ನೇ ಮಾಡಿಬಿಟ್ಟು ಧರ್ಮ ಮಾಡ್ತಾ ಇದ್ದೀನಿ ಅಂತ ತಿಳಿತೇವೆ. ಆದರೆ ಧರ್ಮದ ವಿಚಾರ ಬಹಳ ಪ್ರಮುಖ ಇದೆ, ಧರ್ಮದ ವಿಚಾರ ಬಹಳ ಸ್ಪಷ್ಟ ಇದೆ. ಯಾವ ರೀತಿ ವೃಕ್ಷದ ಮೂಲ, ವೃಕ್ಷದ ರೆಂಬೆ ಕೊಂಬೆಗಳಿಗೆ ಅತ್ಯಂತ ಮಹತ್ವಪೂರ್ಣ ಇದೆ, ಅದೇ ರೀತಿಯಾಗಿ ವೀತರಾಗ ರೂಪ, ಸಮತಾ ಭಾವರೂಪ, ಪರಿಣಾಮ ರೂಪ ಯಾವ ಚಾರಿತ್ರ ಇದೆ, ಅದಕ್ಕೋಸ್ಕರ ದರ್ಶನ ರೂಪದ ಯಾವ ಮೂಲ ಇದೆ ಅದು ಅವಶ್ಯಕ ಇದೆ. ಹಾಗಾಗಿ ದರ್ಶನದ ಕಡೆಗೆ ಅಧಿಕ ಗಮನ ಕೊಡಬೇಕು. ಆದರೆ ಆ ದರ್ಶನ ಹೇಗಾಗುತ್ತೆ, ಸಮ್ಯಕ್ ದರ್ಶನದ ಉತ್ಪತ್ತಿ ಹೇಗಾಗುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ? ತತ್ವ ವಿಚಾರದ ಮೂಲಕ ಪ್ರಾರಂಭ ಆಗುತ್ತೆ, तत्व निर्णय मूलक पूर्ण आगते। मैं दोबारा कहता हूँ, कहाँ से प्रारंभ होगा सम्यक दर्शन का मार्ग? कि तत्व विचार से प्रारंभ होगा और तत्व निर्णय पर पूर्ण होगा सम्यक दर्शन। ಇನ್ನೊಂದ್ಸಲ ಹೇಳ್ತೀನಿ ನಾನು, ಏನು ಹೇಳ್ತಿದ್ದಾರೆ? ತತ್ವ ನಿರ್ಣಯ, ತತ್ವ ವಿಚಾರದಿಂದ ಸಮ್ಯಕ್ ದರ್ಶನದ ದಾರಿ ಪ್ರಾರಂಭ ಆಗುತ್ತೆ, ತತ್ವ ನಿರ್ಣಯದ ಮೂಲಕ ಸಮ್ಯಕ್ ದರ್ಶನ ಪೂರ್ಣವಾಗುತ್ತೆ, ಅಂದರೆ ಸಮ್ಯಕ್ ದರ್ಶನ ಪ್ರಕಟವಾಗುತ್ತೆ. ಆದರೆ ತತ್ವ ವಿಚಾರ ಹಾಗೂ ನಿರ್ಣಯದ ಕಡೆಗೆ ಅಂತೂ ಜೀವದ ಗಮನ ಎಂದೂ ಹೋಗಲಿಲ್ಲ. ಏನು ಸಾಬ್ ಈ ರೀತಿ ಎಲ್ಲ ನೀವು ಹೇಳಿ ಸದಾಚಾರವನ್ನೆಲ್ಲ ಬಿಡಿಸ್ಬಿಡ್ತೀರಾ, ಸದಾಚಾರ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಅನೇಕರಿಗೆ. ಅರೆ ಈ ರೀತಿ ವಿಚಾರದಿಂದ ಸದಾಚಾರ ಮತ್ತಷ್ಟು ಅಧಿಕವಾಗುತ್ತೆ ಜೀವನದಲ್ಲಿ. ಯಾಕೆ? ವಿಚಾರಪೂರ್ವಕವಾಗಿ ಮಾಡಿದ್ರೆ ಸದಾಚಾರ ಮತ್ತಷ್ಟು ಉನ್ನತವಾಗುತ್ತೆ ಹೊರತು ಜೀವನದಿಂದ ಸದಾಚಾರ ಹೋಗೋದಿಲ್ಲ. ಆದರೆ ಸದಾಚಾರವನ್ನೇ ಧರ್ಮ ಅಂತ ತಿಳಿದ್ರೆ ಸದಾಚಾರದಿಂದ ಮೇಲೆದ್ದು ಧರ್ಮವನ್ನು ಮಾಡಲಿಕ್ಕೆ ಈ ಜೀವ ಹೋಗೋದಿಲ್ಲ. ಅದು ಒಬ್ಬ ಬೇಟೆಗಾರ ಹೋಗ್ತಿದ್ದ ಕಾಡಲ್ಲಿ, ಮತ್ತು ಕಾಡಲ್ಲಿ ನೋಡ್ತಾನೆ ಒಂದು ಮರದ ಮೇಲೆ ಒಂದು ಗಿಳಿ ಕೂತಿದೆ. ನೋಡ್ತಾನೆ, ಓ ಇದು ಮಾತಾಡೋ ಗಿಳಿ ಇದೆ. ಈ ಮಾತಾಡೋ ಗಿಳಿ ಇದನ್ನು ನಾನು ಹಿಡ್ಕೊಂಡು ಹೋದರೆ ನಗರದಲ್ಲಿ ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಇನ್ನೇನು ಚಿಕ್ಕದಿದೆ, ಇನ್ನೊಂದು 2-3 ತಿಂಗಳಲ್ಲಿ ಇದು ಮಾತಾಡೋಕ್ಕೆ ಶುರು ಮಾಡುತ್ತೆ. ಮಾತು ಕಲಿಸಿದ್ರೆ ಮಾತಾಡೋವಂಥ ಗಿಣಿ ಇದೆ, ಇದು ಆ ಜಾತಿ ಗಿಣಿ ಇದೆ. ಇದನ್ನು ತಗೊಂಡು ಹೋದರೆ ನಗರದಲ್ಲಿ ತುಂಬ ಬೆಲೆ ಸಿಗುತ್ತೆ ಅಂತ ತಿಳಿದು ಅದನ್ನು ತಗೊಂಡು ಹೋಗ್ತಾನೆ. ತಗೊಂಡು ಹೋಗಿ ಊರಲ್ಲೆಲ್ಲ ಹೇಳ್ತಾನೆ, ನಗರದಲ್ಲಿ ಎಲ್ಲರಿಗೂ ಕೇಳ್ತಾನೆ. ಯಾರೂ ನಂಬೋದಿಲ್ಲ, ಅದನ್ನು ತಗೊಳ್ಳೋಕ್ಕೆ ರೆಡಿ ಆಗೋದಿಲ್ಲ, ಯಾರು ಅವನ ಮಾತನ್ನು ನಂಬೋದಿಲ್ಲ. ಅರಮನೆಗೆ ಹೋಗ್ತಾನೆ ರಾಜನ ಹತ್ರ. ರಾಜ ಒಪ್ಕೊಂಡ್ಬಿಡ್ತಾನೆ, ಅವನ ಮೇಲೆ ನಂಬಿಕೆ ಬರುತ್ತೆ, ರಾಜ ಒಪ್ಕೊಂಡ್ಬಿಡ್ತಾನೆ ಕಿ ನಾನು ಇದನ್ನು ತಗೋತೇನೆ, ನಿನಗೆಷ್ಟು ದುಡ್ಡು ಬೇಕು ನಾನು ಕೊಡ್ತೇನೆ, ತಗೊಂಡು ಹೋಗು. ಆದರೆ ಇದು ಇಲ್ಲಿವರೆಗೆ ಮಾತಾಡೋದಿಲ್ಲ, 2-3 ತಿಂಗಳು ಅಲ್ಲಿವರೆಗೆ ನಿನ್ನ ಮೇಲೆ ಸೈನಿಕರು ನಿಗಾ ಇಟ್ಟಿರ್ತಾರೆ, ನೀನೆಲ್ಲೂ ಹೋಗೋ ಹಾಗಿಲ್ಲ. ಅವನಿಗೆ ಒಪ್ಪಿಗೆ ಆಗುತ್ತೆ, ಅವನಿಗೆ ಕಾನ್ಫಿಡೆನ್ಸ್ ಇದೆ, ಗೊತ್ತಿದೆ ಅವನಿಗೆ ಮಾತಾಡತ್ತೆ ಅಂತ. ಆ ಯಾವ ಗಿಣಿ ಇದೆ 1-2 ತಿಂಗಳಾದ್ಮೇಲೆ ಮಾತಾಡೋಕ್ಕೆ ಶುರು ಮಾಡ್ತು. ರಾಜನ ಜೊತೆ ದಿನ ಮಾತಾಡ್ತಾ ಇರುತ್ತೆ, ಹೋಗೋ ಬರೋರ ಜೊತೆ ದಿನ ಮಾತಾಡುತ್ತೆ. ಹಾಯ್, ಹಲೋ, ಬಾಯ್ ಬಾಯ್, ಜೈ ಜಿನೇಂದ್ರ ಎಲ್ಲ ಮಾತಾಡೋಕ್ಕೆ ಶುರು ಮಾಡುತ್ತೆ. ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಒಂದು ದಿನ ಏನಾಗುತ್ತೆ, ಆ ನಗರದಲ್ಲಿ ಮುನಿಗಳ ಪ್ರವೇಶ, ಮುನಿ ಸಂಘದ ಪ್ರವೇಶ ಆಗುತ್ತೆ. ರಾಜ ಕೂಡ ಜೈನ ಆಗಿದ್ದರಿಂದ ಮುನಿಗಳ ದರ್ಶನ ಮಾಡಲಿಕ್ಕೆ ಹೋಗಬೇಕು ಅಂತ ಹೊರಟ ತಕ್ಷಣ ಗಿಳಿ
ಮಹಾರಾಜನಿಗೆ ಹೇಳುತ್ತೆ, ನಂದೊಂದು ಪ್ರಶ್ನೆ ಇದೆ, ಗುರುಗಳ ಹತ್ರ ಕೇಳ್ಕೊಂಬನ್ನಿ ಉತ್ತರವನ್ನು ಅಂತ. ಏನು ಪ್ರಶ್ನೆ ಇದೆ? ಮುಕ್ತಿಯ ಉಪಾಯ ಏನು, ಮುಕ್ತಿಯ ಉಪಾಯ ಏನು ಅನ್ನೋದನ್ನು ಕೇಳ್ಕೊಂಬನ್ನಿ. ರಾಜ ಹೋಗ್ತಾನೆ, ಗುರುಗಳು ವಿನಯ ಮಾಡ್ತಾನೆ, ಎಲ್ಲ ಕೇಳ್ತಾನೆ. ಆಮೇಲೆ ಹಿಂಗಿಂಗೆ ಅಂತ ಪ್ರಶ್ನೆ ಕೇಳ್ತಾನೆ. ನನ್ನ ಗಿಳಿ ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ ಮುಕ್ತಿಯ ಉಪಾಯ ಏನು ಅಂತ. ಆದರೆ ಮುನಿಗಳೇನು ಮಾತಾಡೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಮತ್ತೆ ಕಾಲ ಕೇಳಿ ನೋಡ್ಬಿಟ್ಟು ಮತ್ತೆ ಒಂದ್ಸಲಿ ಕೇಳ್ತಾನೆ, ನಮ್ಮ ಗಿಳಿ ಪ್ರಶ್ನೆ ಇದೆ, ಮುಕ್ತಿಯ ಉಪಾಯ ಏನು? ಮುನಿಗಳು ಮತ್ತೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ರಾಜ ಎದ್ದು ಬಂದ್ಬಿಡ್ತಾನೆ. ಬಂದು ಗಿಳಿ ಕೇಳಿದಾಗ ಹಿಂಗಾಯಿತು, ಗುರುಗಳಿಗೆ ಪ್ರಶ್ನೆ ಕೇಳಿದಾಗ ಅವರೇನು ಉತ್ತರ ಕೊಡಲಿಲ್ಲ, ಸುಮ್ಮನಾದರೂ. ಬಹುಶಃ ಅವರ ಸಾಮಯಿಕದ ಇತ್ಯಾದಿ ಸಮಯ ಆಗಿತ್ತೇನೋ, ಹಾಗಾಗಿ ಅವರು ಸುಮ್ಮನೆ ಆದರು ಅಂತ ಹೇಳಿ ರಾಜ ಹೊರಡ್ತಾನೆ. ಅಷ್ಟರಲ್ಲಿ ಗಿಳಿ ಏನು ಮಾಡುತ್ತೆ? ಗಿಳಿ ಕೂಡ ಮುನಿಗಳ ರೀತಿಯೇ ಸುಮ್ಮನಾಗ್ಬಿಡುತ್ತೆ. ಎಲ್ಲಿ ನಿಂತು ಅಲ್ಲೇ ಉರುಳಿ ಬಿದ್ದು ಬಿಡುತ್ತೆ. ಅದನ್ನು ನೋಡಿದಂಥ ಸೈನಿಕ ಹೋಗಿ ನೋಡ್ತಾನೆ, ಮಹಾರಾಜನಿಗೆ ಹೇಳ್ತಾನೆ, ನೀವೇನು ಹೇಳಿದ್ರಿ ಗಿಳಿಗೆ? ಗಿಳಿ ಸತ್ತೋಗ್ಬಿಡ್ತು. ಸತ್ತೋಗಿರೋ ಗಿಣಿಯನ್ನು ಹೊರಗಡೆ ತೆಗಿಯೋಕ್ಕೆ ಆ ಪಿಂಜರನ್ನು ಓಪನ್ ಮಾಡ್ತಾರೆ, ಗಿಳಿ ಹಾರೋಗುತ್ತೆ. ವಾಸ್ತವಿಕವಾಗಿ ನಾವು ಕೂಡ ಗುರುಗಳ ಮೇಲೆ ಈ ರೀತಿಯಾದ ಶ್ರದ್ಧೆಯನ್ನು ಇಟ್ಟು ಅದರ ಜೊತೆಗೆ ಯಾವ ಉಪಾಯ ಇದೆ ಆ ಉಪಾಯವನ್ನು ಕೂಡ ಸರಿಯಾಗಿ ಮಾಡಬೇಕಲ್ಲ. ನಮ್ಮ ಯಾವ ಈ ಮೋಹ ರಾಗದ್ವೇಷಗಳಿದೆ, ಈ ಮೋಹ ರಾಗದ್ವೇಷಗಳನ್ನು ಮಲಗಿಸ್ಬೇಕಿದೆ. ಈ ಮೋಹ ರಾಗದ್ವೇಷಗಳು ಶಾಂತ ಆಗಲಿಲ್ಲ ಅಂದರೆ ತತ್ವ ವಿಚಾರವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಉಪಯೋಗ ಸ್ಥಿರ ಆಗಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಬಾಹ್ಯ ಆಚಾರಗಳೆಲ್ಲ ನನ್ನ ಉಪಯೋಗ ಸ್ಥಿರ ಆಗಲಿ, ತತ್ವ ವಿಚಾರಕ್ಕೋಸ್ಕರ ಅನ್ನೋ ದೃಷ್ಟಿಯಿಂದ ಬಾಹ್ಯ ಆಚಾರ ಇದೆ. ಬಾಹ್ಯ ಆಚಾರದೆಲ್ಲ ಪ್ರಯೋಜನ ನನ್ನ ಉಪಯೋಗವನ್ನು ಸ್ಥಿರ ಮಾಡೋದಿದೆ, ನನ್ನ ಗಮನವನ್ನು ಸ್ಥಿರ ಮಾಡೋದಿದೆ. ಯಾತಕ್ಕೋಸ್ಕರ? ತತ್ವ ನಿರ್ಣಯಕ್ಕೋಸ್ಕರ. ತತ್ವ ನಿರ್ಣಯ ಯಾವ ರೀತಿಯಿಂದ ಆಗುತ್ತೆ ಆ ರೀತಿಯಿಂದ ನಾನು ಮಾಡಬೇಕಿದೆ. ಗುರುಗಳ ಮೇಲೆ ಶ್ರದ್ಧೆನೂ ಬೇಕು, ಅದರ ಜೊತೆಗೆ ಯಾವ ಉಪಾಯವನ್ನು ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ಅದನ್ನು ಅನುಪಾಲನೆ ಕೂಡ ನಾವು ಮಾಡಬೇಕಾಗುತ್ತೆ. ಆವಾಗಲೇ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ನಾನು ಇನ್ನೇನು ವೈದ್ಯನ ಮೇಲೆ ಶ್ರದ್ಧೆ, ಅದೇ ರೀತಿ ಔಷಧಿ ಹಾಗೂ ಔಷಧಿಯ ಪ್ರಕಾರ ಎಲ್ಲ ತಿಳಿಬೇಕಾಗುತ್ತೆ. ವೈದ್ಯನ ಮೇಲೆ ಶ್ರದ್ಧೆ ಇಲ್ಲದೆ ಇದ್ರೂ ಔಷಧಿ ಕೆಲಸ ಮಾಡೋದಿಲ್ಲ. ವೈದ್ಯನ ಮೇಲೆ ಶ್ರದ್ಧೆ ಇದೆ, ಔಷಧಿ ಕೂಡ ಕೊಟ್ಟರು, ಆದರೆ ಔಷಧಿನೇ ಸೇವನೆ ಮಾಡಲಿಲ್ಲ ಅಂದರೆ ರೋಗ ದೂರ ಆಗೋದಿಲ್ಲ. ಮತ್ತು ಪುನಃ ಡಾಕ್ಟರ್ ಹತ್ರ ಹೋದಾಗ, ಅರೆ ನಾನು ಔಷಧಿ ಕೊಟ್ಟಿದ್ದು ತಿನ್ಲಿಕ್ಕಿದೆ, ಇಲ್ಲಿ ಬಂದು ಕೇಳಿ ಹೋಗಿ ತೊಗೊಂಡೋಗ್ಲಿಕ್ಕಲ್ಲ, ನೀನು ಬರೀ ಔಷಧಿ ತೊಗೊಂಡು ಹೋದರೆ ಸರಿ ಹೋಗೋದಿಲ್ಲ, ಔಷಧಿ ಸೇವನೆ ಮಾಡಬೇಕಿದೆ. ನೆಕ್ಸ್ಟ್ ಏನು ಮಾಡ್ತಾನೆ? ವೈದ್ಯನ ಮೇಲೆ ಶ್ರದ್ಧೆ ಇಟ್ಕೊಂಡು ಔಷಧಿ ಸೇವನೆ ಮಾಡಬೇಕು ಅಂತ ಔಷಧಿ ಸೇವನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಹೆಂಗೆ ಸೇವನೆ ಮಾಡೋದು? ಯಾವಾಗ ಸೇವನೆ ಮಾಡೋದು? ಊಟ ಆದಮೇಲೆ ತಗೊಳ್ಳೋ ಔಷಧಿನ ಊಟಕ್ಕಿಂತ ಮುಂಚೆ ತಗೋತಾನೆ, ಮುಂಚೆ ತಗೊಳ್ಳೋದನ್ನು ಊಟ ಆದಮೇಲೆ ತಗೋತಾನೆ. ಹಾಲು ಜೊತೆ ತಗೊಳ್ಳೋದನ್ನ ನೀರು ಜೊತೆ ತಗೋತಾನೆ, ನೀರು ಜೊತೆ ತಗೊಳ್ಳೋದು ಹಾಲು ಜೊತೆ ತಗೋತಾನೆ. ರೋಗ ದೂರ ಆಗುತ್ತೋ ಇಲ್ವೋ? कि रोग दूर नहीं होगा. क्यों नहीं होगा? क्योंकि औषधियों को सही प्रकार से सेवन नहीं किया. ಔಷಧಿ ಯಾವ ಪದ್ಧತಿಯಿಂದ ಸೇವನೆ ಮಾಡಬೇಕಿತ್ತು ಆ ಪದ್ಧತಿಯಿಂದ ಸೇವನೆ ಮಾಡಲಿಲ್ಲ, ಹಾಗಾಗಿ ರೋಗ ದೂರ ಆಗೋದಿಲ್ಲ. ಹೀಗೇನೆ ಆಚಾರ್ಯರು ನಮ್ಮ ದುಃಖವನ್ನು ನೋಡಿ, ಅಜ್ಞಾನಿಯ ದುಃಖವನ್ನು ನೋಡಿ ಔಷಧಿ ಉಪಚಾರವನ್ನು ಕೊಟ್ಟರು, ಉಪದೇಶವನ್ನು ಕೊಟ್ಟರು. ಇವನು ಈ ಕಿವಿಂದ ಕೇಳಿ ಈ ಕಿವಿಂದ ಬಿಡ್ಲಿಕ್ಕೆ ಶುರು ಮಾಡ್ದ. ಆಚಾರ್ಯ ಹೇಳಿದ್ರೆ ನೈನೇ ऐसा काम नहीं चलेगा. ಈ ನಾವೇನು ಉಪದೇಶ ಕೊಡ್ತಾ ಇದ್ದೇವೆ ಇದನ್ನು ಜೀವನದಲ್ಲಿ ನೀನು ಗ್ರಹಣೆ ಮಾಡಬೇಕಾಗುತ್ತೆ.
ಪ್ರಾಕ್ಟಿಕಲಿ ನಿನ್ನ ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕಾಗುತ್ತೆ, ಇದನ್ನು ಪಾಲನೆ ಮಾಡಬೇಕಾಗುತ್ತೆ. ಪಾಲನೆ ಮಾಡೋಕ್ಕೆ ಶುರು ಮಾಡ್ದೆ ಯದ್ವಾ ತದ್ವಾ. ಶಾರೀರಿಕ ಕ್ರಿಯೆಯನ್ನೇ ಧರ್ಮ ಅನ್ಲಿಕ್ಕೆ ಶುರು ಮಾಡ್ಕೊಂಡ. ಆಚಾರ್ಯ ಹೇಳಿದ್ರು ನೈ, ಇದು ಕೇವಲ ಸದಾಚಾರ ಇದೆ. ಸೇವನೆ ಅಂದರೆ ಯಾವ ರೀತಿ, ಇದನ್ನ ಸದಾಚಾರ ಅಂತ ತಿಳ್ಕೊಂಡು ನೀನು ಯಾವ ತತ್ವವನ್ನು ಹೇಳಿದ್ದೇವೆ ಅದನ್ನು ಶುದ್ಧೆ ಮಾಡೋ ರೀತಿಯಲ್ಲಿ ಅದರ ಬಗ್ಗೆ ವಿಚಾರ ಮಾಡಿ ಶುದ್ಧೆ ಮಾಡು. ಯಾಕಂದರೆ ಇದು ತೀರ್ಥಂಕರ ಕೇವಲ ಜ್ಞಾನಿ, ಸಂಪೂರ್ಣ ಜ್ಞಾನಿ, ಪರಮವೀತರಾಗಿ ಹೇಳಿರುವಂತಹ ಜಿನವಾಣಿ ಇದೆ. ಆದರೂ ಕೂಡ ನೀನು ಇದನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡು. ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ಆ ವಿಚಾರ ಮಾಡೋದಕ್ಕೆ ಜೀವನದಲ್ಲಿ ಅನ್ವಯಿಸ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಆದರೆ ಆ ವಿಚಾರದ ಕಡೆಗೆ ನಮ್ಮ ಗಮನ ಹೋಗೋದಿಲ್ಲ. ನಮ್ಮ ಗಮನ ಎಲ್ಲ ಕ್ರಿಯೆಗಳ ಕಡೆಗೆ ಮಾತ್ರ ಹೋಗುತ್ತೆ. ಮಾತ್ರ ಕ್ರಿಯಾ ಶೂನ್ಯ ಇದೆ. ಆದರೆ ತತ್ವ ವಿಚಾರ ಹಾಗೂ ತತ್ವ ಶುದ್ಧಿಯ ಪೂರ್ವಕವಾದ ಕ್ರಿಯೆಗಳು ಬಹಳ ಸಾರ್ಥಕ ಇದೆ. ನಮಗೆ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸಂಸಾರದ ಪ್ರತಿಯೊಂದು ಪ್ರಾಣಿ ಯಾವುದರಿಂದ ದುಃಖಿ ಇದೆ, ಯಾವ ಆಕುಲಿತ ಪರಿಣಾಮದಿಂದ ದುಃಖಿ ಇದೆ, ಆ ಆಕುಲಿತ ಪರಿಣಾಮಗಳು ಆ ಮೂಲಕ ಸರಿ ಹೋಗುತ್ತೆ. ಶ್ರೀಮದ್ ರಾಜಚಂದ್ರಜಿ ಹೇಳಿದ್ರಲ್ಲ, ಸುಖ ಪ್ರಾಪ್ತಿ ಕರ್ಣೆ ಸುಖ ಜಾತ ದೂರ ಹೇ ಪದ್ಯ ಬರ್ತಲ್ಲ. ಸುಖ ಪ್ರಾಪ್ತ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಆದರೆ ಯಾವ ಸುಖ ಇದೆ ಅದು ದೂರ ಹೋಗ್ತಾ ಇದೆ. जो सुख प्राप्ति करने के लिए जाता हूँ त्यों सुख दूर चला जाता है. ಯಾಕೆ ಹಿಂಗಾಗ್ತಾ ಇದೆ? ಯಾಕಂದರೆ ಯಾವುದನ್ನು ನಾನು ಸುಖ ಅಂತ ಹೋಗ್ತಾ ಇದ್ದೇನೆ ಅದು ಸುಖ ಇಲ್ಲವಲ್ಲ. ಏನು ಹೇಳ್ತಿದ್ದಾರೆ? ಯಾವುದನ್ನು ನಾನು ಸುಖ ಅಂತ ಅಂದ್ಕೊಂಡಿದ್ದೆ ಅದು ಸುಖ ಇಲ್ಲ, ಅದು ದುಃಖ ಇದೆ. ಮತ್ತು ದುಃಖದ ಹತ್ರ ಹೋಗಿ ನಾನು ಸುಖ ಸಿಗಲಿ ಅಂದರೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ? ನಾನು ಬೇವು ತಿಂದು ತುಂಬ ಒಳ್ಳೆ ಸಿಹಿಯಾದ ಸ್ವಾದ ಬರಬೇಕು ಅಂದರೆ ಬರುತ್ತೇನೋ? ಸಿಹಿ ಸ್ವಾದ ಬರಬೇಕಾದ್ರೆ ಸಿಹಿನೇ ತಿನ್ನಬೇಕು, ಕಹಿ ಸ್ವಾದ ಬರಬೇಕು ಅಂದರೆ ಕಹಿನೇ ತಿನ್ನಬೇಕು. ಹಾಗೆ ಸುಖ ಸಿಗಬೇಕು ಅಂದರೆ ನಿರಾಕುಲತೆಯನ್ನೇ ಹುಡುಕಬೇಕು. ಅದನ್ನು ಬಿಟ್ಟು ಸುಖಕ್ಕೋಸ್ಕರ ಇನ್ನಾವ ಉಪಾಯ ಮಾಡಿದ್ರೂ ಎಲ್ಲವೂ ನಿರರ್ಥಕ ಇದೆ. ಇನ್ನೊಂದ್ಸಲ ಹೇಳ್ತೇನೆ ನಾನು, ಏನು ಹೇಳ್ತಿದ್ದಾರೆ? ಸುಖ ಪ್ರಾಪ್ತಿಗೋಸ್ಕರ ನಿರಾಕುಲತೆಯ ಆಶ್ರಯವನ್ನು ಮಾಡಬೇಕೇ ಹೊರತು ನಿರಾಕುಲತೆಯನ್ನು ಬಿಟ್ಟು ಸುಖ ಪ್ರಾಪ್ತಿಗೋಸ್ಕರ ಇನ್ನಾವ ಉಪಾಯಗಳನ್ನು ಮಾಡಿದ್ರೂ ಎಲ್ಲವೂ ವ್ಯರ್ಥ ಇದೆ. ನನ್ನ ಸುಖಕ್ಕೋಸ್ಕರ ನಿರಾಕುಲತೆ, ಆಕುಲತೆ ರಹಿತವಾದಂತಹ ಪರಿಣಾಮಗಳು ಒಂದೇ ಅದಕ್ಕೆ ಕಾರಣ ಇದೆ. ಹಾಗಾಗಿ ಆ ಕಡೆಗೆ ನಾವು ಗಮನವನ್ನು ಕೊಟ್ಟರೆ ಆ ರತ್ನತ್ರಯದ ಪ್ರಾಪ್ತಿಯ ಮೂಲಕ ಸಮ್ಯಕ್ ದರ್ಶನವನ್ನು ಪಡಿಬೋದಿದೆ, ಸಮ್ಯಕ್ ದರ್ಶನ ಪ್ರಾಪ್ತ ಆಗಬಹುದಿದೆ. ಇಲ್ಲಿ ಆಚಾರ್ಯ ಏನು ಹೇಳಿದ್ರು? ನಿನ್ನೆ ಕೊನೆಯ ಅಧ್ಯಾಯದಲ್ಲಿ ನಾವು ಶ್ಲೋಕಗಳನ್ನು ಓದಿದ್ದೇವೆ. ಏವಂ ಸಮ್ಯಕ್ ದರ್ಶನ ಬೋಧ ಚರಿತ್ರ ತ್ರಯಾತ್ಮಕೋ ನಿತ್ಯಂ ಏನ. ಅದಾದ್ಮೇಲೆ ಈಗ ಏನು ಹೇಳ್ತಿದ್ದಾರೆ? ಯಾವ ಸಮ್ಯಕ್ ದರ್ಶನ ಇದೆ ಆ ಸಮ್ಯಕ್ ದರ್ಶನದ ಯಾವ ಸ್ವರೂಪ ಇದೆ ಅದು ಆತ್ಮರೂಪ ಇದೆ. ತತ್ವ ವಿಚಾರದ ಮೂಲಕ ಆತ್ಮನ ಶುದ್ಧೆಯನ್ನು ಮಾಡಿ ಭೇದ ವಿಜ್ಞಾನ, ಸ್ವ ಮತ್ತು ಪರದ ಭೇದ ವಿಜ್ಞಾನವನ್ನು ಮಾಡಿ ನಾನು ಬೇರೆ ಇದ್ದೇನೆ, ಶರೀರ ಬೇರೆ ಇದೆ ಅಂತ ತಿಳಿದು, ಈಗ ತಿಳಿತಾ ಇಲ್ವೇನೋ? ನಾನು ಶರೀರ ಇದ್ದೇನೆ ಮತ್ತು ನಾನು ಜೀವ ಇದ್ದೇನೆ ಮತ್ತು ಈ ಶರೀರ ಅಜೀವ ಇದೆ ಅಂತ ತಿಳಿತಾ ಇದ್ದೀನಲ್ಲ, ಮತ್ತು ಸಮ್ಯಕ್ ದರ್ಶನ ಆಯ್ತೇನೋ? ಆಗಲಿಲ್ಲ. ಯಾಕಾಗಲಿಲ್ಲ? ನಾನು ಆತ್ಮ ಇದ್ದೀನಿ ಅಂತ ನಾನು ತಿಳಿತಾ ಇದ್ರೂ ಕೂಡ ಸ್ವಮೇ ಅಪನಾಪನ್ ಪರಮೇ ಪರಾಯಪನ್. ಏನು ಹೇಳ್ತಿದ್ದಾರೆ? ನನ್ನಲ್ಲಿ ನನ್ನತ್ವ, ಪರದಲ್ಲಿ ಪರತ್ವ ಇದಾಗ್ತಾ ಇಲ್ವಲ್ಲ. ನಾನು ಆತ್ಮ ಇದ್ದೇನೆ, ಶರೀರ ಅಜೀವ ಇದೆ ಅಂತ ತಿಳಿತಾ ಇದ್ದೀನಿ ಅಷ್ಟೇ. ಆದರೆ ನಾನು ಜೀವ, ಇದು ನಾನಿದ್ದೇನೆ
ಮತ್ತು ಇದು ಯಾವುದು ಶರೀರ ಇದೆ, ಅದು ಅಜೀವ ಇದೆ, ಇದು ಪರದ್ರವ್ಯ ಇದೆ, ಇದು ನನ್ನಿಂದ ಭಿನ್ನ ಇದೆ, ಇದರಿಂದ ನನಗೆ ಯಾವುದೇ ಪ್ರಯೋಜನ ಇಲ್ಲ, ಇದರಿಂದ ನನಗೆ ಯಾವುದೇ ಸುಖ ದುಃಖಗಳ ಪ್ರಾಪ್ತಿ ಆಗೋದಿಲ್ಲ, ಈ ಶರೀರನೇ ಬೇರೆ ಇದೆ, ನಾನು ಆತ್ಮನೇ ಭಿನ್ನ ಇದ್ದೇನೆ. ನಾನೇನಿದ್ರು ನನ್ನತ್ವ, ನನಗೆ ಯಾವ ಆಸಕ್ತಿ ಇದೆ ಅದು ನನ್ನ ಸ್ವಭಾವದಲ್ಲಿದೆ, ನನಗೆ ಪುದ್ಗಲದಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಪುದ್ಗಲ ಪರದ್ರವ್ಯ ಇದೆ ಅಂತ ನಾನು ಎಲ್ಲಿ ಶ್ರದ್ಧೆ ಮಾಡ್ತೇನೆ? ಒಂದು ವೇಳೆ ಪರದ್ರವ್ಯ ಇದೆ ಅಂತ ಶ್ರದ್ಧೆ ಮಾಡಿದ್ದೆ ಆದರೆ ಅದರ ಬಗ್ಗೆ ಇಷ್ಟೊಂದು ವಿಕಲ್ಪಗಳು ಯಾಕೆ ಬರ್ತಿತ್ತು? ಪರದ್ರವ್ಯದ ಬಗ್ಗೆ ನಮಗೆ ಎಷ್ಟು ವಿಕಲ್ಪಗಳು ಬರುತ್ತೆ? ಬೇರೆ ವಸ್ತುಗಳ ಬಗ್ಗೆ, ಪರ ಪದಾರ್ಥ, ಪರವಸ್ತು, ಪರದ್ರವ್ಯಗಳ ಬಗ್ಗೆ ವಿಕಲ್ಪ ಬರೋದಿಲ್ಲ. ನನಗೆ ಅದು ಯಾರ್ದೋ ಇದೆ, ನನಗೆ ಯಾಕಾಗಬೇಕು, ನನಗೇನಾಗಬೇಕು? ಹಾಗೇನೇ ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವಕ್ಕೆ ಯಾವ ತನ್ನ ಅಂತರಂಗ ಪರಿಣಾಮಗಳಿದೆ ಆ ಪರಿಣಾಮಗಳಲ್ಲಿ ಪರದ್ರವ್ಯವನ್ನು ಪರ ಅಂತ ತಿಳಿದಿದ್ದಾನೆ, ಪರ ಅಂತ ಶ್ರದ್ಧೆ ಮಾಡಿದ್ದಾನೆ. तो स्व में अपनापन, पर में परायापन, ये तो शुद्ध होनी चाहिए ना. खाली ऐसा नहीं कि स्व और पर का भेद विज्ञान का मतलब स्व को स्व जाना, पर को पर जाना, ऐसा नहीं. स्व को स्व जानकर स्व में अपनापन किया और पर को पर जानकर पर में परायापन किया, तब जाकर शुद्ध होगी. ಶ್ರದ್ಧೆ ಇಷ್ಟು ಯಾವ ಸಾಮಾನ್ಯ ಅಂತ ನಾವು ತಿಳಿತೇವೆ ಅಷ್ಟು ಸಾಮಾನ್ಯ ಇಲ್ಲ. ಆ ಶ್ರದ್ಧೆಯಲ್ಲಿ ನನ್ನ ಬಗ್ಗೆ ನನ್ನತ್ವ ಬಂದರೆ ಪರದ್ರವ್ಯದ ಬಗ್ಗೆ ಪರತ್ವ ಬರಬೇಕು, ಆಗ ಮಾತ್ರ ಅದು ಶ್ರದ್ಧೆ ಆಗುತ್ತೆ. ಅದಕ್ಕೆ ಸಮ್ಯಕ್ ದರ್ಶನದ ಉಪಾಯ ಅಂತ ಕರೀತಾರೆ. ಹಾಗಾಗಿ ರತ್ನತ್ರಯದ ಯಾವ ಮಾರ್ಗ ಇದೆ ಅದು ಸುಖದ ಮಾರ್ಗ ಇದೆ, ಸುಖದ ಮೇಲೆ ಹಾದು ಹೋಗುತ್ತೆ. ಹಾಗಾಗಿ ಸಮ್ಯಕ್ ದರ್ಶನದ ಸಮಯದಲ್ಲೂ ಕೂಡ ಜೀವ ಸುಖಿ ಇದ್ದಾನೆ, ಮತ್ತು ಸಂಪೂರ್ಣ ಚಾರಿತ್ರ ಪ್ರಕಟ ಆದಾಗಲೂ ಕೂಡ ಪರಮ ಸುಖಿ ಇದ್ದೇ ಇದ್ದಾನೆ. ಸಮ್ಯಕ್ ದರ್ಶನ ಯಾವಾಗಿಂದ ಪ್ರಾರಂಭ ಆಗುತ್ತೆ ಆವಾಗಿಂದ ಜೀವ ಸುಖಿನೇ ಸುಖಿ ಇದ್ದಾನೆ, ದುಃಖ ಬರೋದಿಲ್ಲ. ಅವನು ಎಷ್ಟೇ ಚಾರಿತ್ರಗಳ ನಮಗೆ ದುಃಖ ರೂಪವಾಗಿ ಕಾಣಿಸ್ತಾ ಇದ್ರು ದುಃಖ ರೂಪ ಇಲ್ಲ. ಅದು ಯಾವ ಮಹಾವೃತಗಳಿದೆ ಅದು ನಮಗೆ ಬಹಳ ಕಷ್ಟ ಅನಿಸುತ್ತೆ, ಆದರೆ ಮುನಿಗೆ ಅದು ಸುಖರೂಪ ಇದೆ. ಸಂಸಾರದಲ್ಲಿ ನಮಗೆ ಇವತ್ತೇನಾದರೂ 1 ಲಕ್ಷದ ಆರ್ಡರ್ ಸಿಗೋದಿದ್ರೆ, 1 ಲಕ್ಷ ಲಾಭ ಆಗೋದಿದ್ರೆ 5 ಗಂಟೆಗೆ ಭೋಜನ ಮಾಡಬೇಕು, ಆದರೆ ಆಹಾರ ತಗೊಳ್ಳೋದೇ ನೆನಪಿರೋದಿಲ್ಲ, ಅಥವಾ ಆಹಾರ ಬಿಟ್ಟು ಹೋಗ್ತಾ ಇದ್ರೆ ನಾವು ಕೇರ್ ಮಾಡೋದಿಲ್ಲ. ಒಂದಿನ ಆಹಾರ ಬಿಟ್ಟು ಹೋದರೆ ಹೋಗ್ಲಿ ಬಿಡೋ, 1 ಲಕ್ಷದ ಆರ್ಡರ್ ಇದೆ ಇವತ್ತು, ಹೆಂಗೋ ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ ತಗೋಲು. ಇವನು ತನ್ನ ಸಾಂಸಾರಿಕ ಯಾವ ಆಸಕ್ತಿ ಇದೆ ಆ ಆಸಕ್ತಿಯ ಕಾರಣದಿಂದ ಆಹಾರವನ್ನೇ ತ್ಯಾಗ ಮಾಡಿಬಿಡ್ತಾನೆ. ಇವನಿಗೇನು ವಿಶೇಷ ಅನಿಸಲ್ಲ. ಅಂದರೆ ಆ ಮಹಾವೃತ್ತಿ ಮುನಿಗಳಿಗೆ ಯಾವ ವಿಶೇಷ ಇದೆ? ಅವ್ರಿಗಂತೂ ಅಂತರಂಗದಲ್ಲಿ ಅತೀಂದ್ರಿಯ ಆನಂದದ ಭೋಗ ಮಾಡ್ತಿದ್ದಾರೆ. ಆ ಅತೀಂದ್ರಿಯ ಆನಂದದ ಆಸಕ್ತಿ ಎಷ್ಟಿರ್ಬೋದು? ಯಾರಿಗೆ ಆ ಅತೀಂದ್ರಿಯ ಆನಂದದ ಆಸಕ್ತಿ ಇದೆ ಅವರಿಗೆ ಆಹಾರದ ಒಂದು ಕೊರತೆ ಅಥವಾ ಆಹಾರದ ಅಪೇಕ್ಷೆ ಎಷ್ಟಿರ್ಬೋದು? ಶರೀರಕ್ಕೆ ಎಷ್ಟು ಅಪೇಕ್ಷೆ ಇದೆ ಅಷ್ಟಿರುತ್ತೆ. ಅದನ್ನು ಬಿಟ್ಟು ವಿಶೇಷವಾದ ವಿಕಲ್ಪಗಳು ಮುನಿಗಳಿಗೆ ಬರೋದೇ ಇಲ್ಲ, ಪರಾಶ್ರಿತ ಬುದ್ಧಿ ಮುನಿಗಳಿಗೆ ಬರೋದೇ ಇಲ್ಲ. ಅದೇ ರೀತಿಯಾಗಿ ಸಮ್ಯಕ್ ದೃಷ್ಟಿಯ ಶುದ್ಧಿ ಕೂಡ ಅತ್ಯಂತ ಶುದ್ಧ, ಅತ್ಯಂತ ನಿರ್ಮಲವಾಗಿರೋದ್ರಿಂದ ಕಾಲಾಂತರದಲ್ಲಿ ಅವನು ಕೂಡ ಚಾರಿತ್ರವನ್ನು ಅಂಗೀಕಾರ ಮಾಡಿ ಅಂತರಂಗದಲ್ಲಿ ಸಮತಾಭಾವಪೂರ್ವಕವಾಗಿ ತನ್ನ ಜೀವನವನ್ನು ಸಾಗಿಸಿ ಮೋಕ್ಷ ಲಕ್ಷ್ಯ